ನಮಸ್ತೆ ಎಲ್ರಿಗೂ. ಲಾಸ್ಟ್ ವಿಡಿಯೋನಲ್ಲಿ ಹೇರ್ ಫಾಲ್ ಕಂಟ್ರೋಲಿಗೆ ಒಂದು ಹೇರ್ ಮಾಸ್ಕನ್ನು ತೋರಿಸ್ಕೊಟ್ಟಿದ್ದೆ ಅಲ್ವಾ. ಅದರಲ್ಲಿ ಹೇಳಿದಾಗೆ ಇವತ್ತೊಂದು ಪವರ್ಫುಲ್ ಹೇರ್ ಆಯಿಲ್ನ ತೋರಿಸ್ತೀನಿ ಬನ್ನಿ. ಒಂದು ಕಬ್ಬಿಣದ ಬಾಣಲಿ ಇದ್ದರೆ ಓಕೆ, ಇಲ್ಲ ಅಂದರೆ ದಪ್ಪ ತಳ ಇರುವಂಥ ಯಾವುದಾದ್ರೂ ಪಾತ್ರೆನಲ್ಲಿ 100 ml ಕೊಬ್ಬರಿ ಎಣ್ಣೆನ ಹಾಕಿ ಅದರಲ್ಲಿ 2 ಚಮಚ ಮೆಂತೆ ಕಾಳು, 2 ಚಮಚ ಕಲಾಂಜಿ ಅಂದರೆ ಇದು ಕರಿ ಎಳ್ಳಲ್ಲ, ಇದೇ ಬೇರೆ. ಹೇರ್ ಗ್ರೋತ್ಗೆಲ್ಲ ಇದು ತುಂಬ ಒಳ್ಳೆಯದು ಅಂತಾರೆ. ನೆಕ್ಸ್ಟ್ 1 ಮುಷ್ಟಿಯಷ್ಟು ಕರಿಬೇವನ್ನ ಹಾಕಿ ಸಣ್ಣ ಉರಿನಲ್ಲಿ 5 ನಿಮಿಷ ಚೆನ್ನಾಗಿ ಬಿಸಿ ಮಾಡಬೇಕು. ಇದು ಪೂರ್ತಿ ತಣ್ಣಗಾದ್ಮೇಲೆ ಎಣ್ಣೆನಲ್ಲಿ ಎಂತ ಒಳ್ಳೆ ಘಮ ಬರುತ್ತೆ ಗೊತ್ತಾ. ಪರ್ಸ್ನಲಿ ನನಗೆ ಈ ಸ್ಮೆಲ್ ತುಂಬಾನೇ ಇಷ್ಟ. ತಣ್ಣಗಾಗಿರೋ ಎಣ್ಣೆನ ಒಂದು ಬಾಟಲಲ್ಲಿ ಸೋಸ್ಕೊಂಡು ಅದರಲ್ಲಿ 50 ml ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಹಾಕಬೇಕು. 100 ml ಕೊಬ್ಬರಿ ಎಣ್ಣೆಗೆ 50 ml ಕ್ಯಾಸ್ಟರ್ ಆಯಿಲ್ ಸಾಕು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಎಸಳುಗಳು ಮತ್ತು 4 ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ದಿನ ಬಿಸಿಲಿಗೆ ಇದನ್ನ ಇಡಬೇಕು. ಆಮೇಲೆ ಈ ಎಣ್ಣೆನ ಯೂಸ್ ಮಾಡ್ಕೋಬಹುದು. ನಮಗೆಲ್ಲ ಗೊತ್ತಿರೋ ಹಾಗೆ ಕೊಬ್ಬರಿ ಎಣ್ಣೆ, ಕ್ಯಾಸ್ಟರ್ ಆಯಿಲು, ಮೆಂತೆಕಾಳು, ಕರಿಬೇವು, ವಿಟಮಿನ್ ಇ ಕ್ಯಾಪ್ಸಲ್ಸು ಇದೆಲ್ಲ ಕೂಡ ಹೇರ್ಗೆ ಸೂಪರ್ ಫುಡ್ಡು. ಇದ್ರ ಜೊತೆ ಕಲಾಂಜಿನೂ ಹಾಕಿದ್ರೆ ಈ ಆಯಿಲ್ ಬೆನಿಫಿಟ್ ಇನ್ನೂ ಜಾಸ್ತಿ ಆಗುತ್ತೆ. ಹೇರ್ ಫಾಲ್ ಜಾಸ್ತಿ ಇದ್ರೆ ಈ ಎಣ್ಣೆನ ಮತ್ತೆ ಆ ಮಾಸ್ಕನ್ನ ರೆಗ್ಯುಲರ್ ಆಗಿ 3 months ಯೂಸ್ ಮಾಡಿ ನೋಡಿ, ಡಿಫ್ರೆನ್ಸ್ ಏನಿದೆ ಅಂತ ನಿಮ್ಗೇನೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಕೆಮಿಕಲ್ ಇರೋ ಪ್ರಾಡಕ್ಟ್ಸ್ಗಳಿಗಿಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಯಾವಾಗಲೂ ಬೆಸ್ಟ್ ಅಂತ ನನಗನ್ಸುತ್ತೆ. ವಾಟ್ ಯು ಫೀಲ್? ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್.